ಜೊತೆಗೆ ಈ ಕಣ್ಣೀರು ಕೂಡ ಈ ನೀರಾವರಿ ಒಂದು ಕಡೆಗಾದ್ರೆ ಕಣ್ಣೀರು ಕೂಡ ಅಷ್ಟೇ ಜೋರಾಗಿ ಹರಿತಾ ಇದೆ. ಕಣ್ಣೀರು ವಿಚಾರವಾಗಿ ಒಂದು ಹೇಳಿಕೆ ಕೂಡ ಸಾಕಷ್ಟು ಪ್ರಸ್ತಾಪ ಆಗಿದೆ. ಅದನ್ನು ಮೊದಲಿಗೆ ನೋಡೋಣ. ನಾನು ಕಣ್ಣಲ್ಲಿ ಹಲವಾರು ಬಾರಿ ಹಾಕಿದ್ದ ನೀರು ಜನಗಳ ಸಮಸ್ಯೆಗಳನ್ನು ನೋಡಿದಾಗ ಆ ನೋವಿಗೆ ಕಣ್ಣಲ್ಲಿ ನೀರು ಬಂದಿದೆ, ಹಲವಾರು ಬಾರಿ ಬಂದಿದೆ. ಅವ್ರ ಕಣ್ಣೀರಿಗೆ ಇಲ್ಲಿ ಅರ್ಥ ಇಲ್ಲ. ಕಣ್ಣೀರು ಹಾಕ್ಲಿಕ್ಕೆ ಅವ್ರು ಇಲ್ಲಿ ಏನು ಕಳ್ಕೊಂಡಿಲ್ಲ. ಎಲ್ಲೋ ನಾನು ಇಲ್ಲಿ ಕಳೆದೋಗ್ತೀನಿ ಚನ್ನಪಟ್ಟಣದಲ್ಲಿ ಅನ್ನೋ ಭಾವನೆ ಬಂದಿದೆ ಅವ್ರಿಗೆ. ಅವರು ಆ ಒಂದು ಭಯ ಅವ್ರನ್ನ ಕಣ್ಣೀರು ಹಾಕ್ತಾ ಇದ್ದಾರೆ. ಎಷ್ಟು ಸಾರಿ ಕಣ್ಣೀರು ಹಾಕ್ತೀರಿ, ಎಷ್ಟು ಸಾರಿ ಆ ಸುಳ್ಳು ಹೇಳ್ಕೊಂಡ್ ಬರ್ತೀರಿ. ನಾನು ಈ ಕಣ್ಣೀರಿನ ವಿಚಾರಕ್ಕೆ ನೀವು ಯಾಕೆ ಅಷ್ಟೊಂದು ಕುಹುಕವಾಡೋದು? ರಾಜಕಾರಣದಲ್ಲಿ ಸಹಜವಾಗಿ ಅವ್ರು ಹೇಳಿದ್ರು, ಜನರ ಕಂಡ್ರೆ ಅವ್ರು ನೋವು ಕಂಡ್ರೆ ನಮಗೆ ನೋವಾಗುತ್ತೆ ಅಂತ. ದೇವೇಗೌಡರು ಅವರು ಕೂಡ ಸಾಕಷ್ಟು ರಾಜಕಾರಣ ಮಾಡಿದ್ರು. ನಿಖಿಲ್ ಕುಮಾರಸ್ವಾಮಿ ಜನಗಳು ನೋಡಿದಾಗ ಭಾವುಕರಾಗಿ ಹಿಂದಿನ ಹಳೆ ನೆನಪಲ್ಲಿ ಸೋಲ್ದ್ರು. ಅದನ್ನೇ ನೀವು ಟೀಕೆ ಮಾಡಿ ಸರಿನಾ? ಸರ್, ಈಗ ಒಬ್ಬ ನಾಯಕ ಆದನು ಬರೀ ಕಣ್ಣೀರು ಹಾಕೋ ಜನರನ್ನ ಕಣ್ಣೀರನ್ನು ಒರೆಸ್ಬೇಕು, ಅದಕ್ಕೆ ಪರಿಹಾರ ಕಂಡ್ಕೋಬೇಕು. ಯಾವುದೋ ಸಮಸ್ಯೆಗೆ ಕಣ್ಣೀರು ಹಾಕ್ಬಿಟ್ರೆ ಆ ಸಮಸ್ಯೆ ಬಗೆಹರಿತದ? ಈಗ ನಮ್ಮ ತಾಲೂಕಿನಲ್ಲಿ ಇವತ್ತು ಕುಡಿ ನೀರು ಸಮಸ್ಯೆ ಇದೆ. ನಾನು ಕಣ್ಣೀರು ಹಾಕ್ಬಿಟ್ಟು ನೀರಿನ ಸಮಸ್ಯೆ ಇದೆ ಅದಾಗತ್ತಾ? ಅದಕ್ಕೆ ಸಮರ್ಪಕವಾಗಿ ಕಾನೂನಲ್ಲಿ ಏನೇನು ಅವಕಾಶ ಇದೆ ಆ ಒಂದು ಸಮಸ್ಯೆ ಬಗೆಹರಿಸಬೇಕೇ ಹೊರತು ಒಬ್ಬ ನಾಯಕ ಕಣ್ಣೀರು ಒರೆಸ್ಬೇಕು, ಕಣ್ಣೀರು ಹಾಕಬಾರ್ದು ಅನ್ನೋದು ನನ್ನ ನಿಲುವು. ಅದು ಅವರು ಕಣ್ಣೀರಲ್ಲೇ ಭಾಳ ಚುನಾವಣೆ ಗೆದ್ದಿದ್ದಾರೆ. ಹಂಗಾಗಿ ಅವರು ವಂಶ ಪಾರಂಪರ್ಯವಾಗಿ ಕಣ್ಣೀರು ಹಾಕ್ತಾರೆ. ಅದನ್ನು ಇವತ್ತು ನಮ್ಮ ಜನ ಒಪ್ತಾ ಇಲ್ಲ. ಬಟ್ ದೇವೇಗೌಡರು ಹಿಂದೆ ಅನೇಕ ಬಾರಿ ಬೇರೆ ಬೇರೆ ಹೋರಾಟದಲ್ಲೂ ಕೂಡ ಕಣ್ಣೀರು ಹಾಕಿದ್ದಾರೆ. ಬರೀ ರಾಜಕಾರಣ ಅಂತಲ್ಲ, ಪೊಲಿಟಿಕ್ಸ್ ಅಂತಲ್ಲ, ಚುನಾವಣೆ ಅಂತಲ್ಲ, ಹೋರಾಟಗಳಲ್ಲಿ ಈಗ ಕೆಲವೊಂದು ಮಂಡ್ಯದಲ್ಲಾದಂಥ ಹೋರಾಟದಲ್ಲೂ ಕೂಡ ಅಲ್ಲಾದಂಥ ಘಟನೆ ನೋಡಿ ಕಣ್ಣೀರು ಹಾಕಿದ್ದಾರೆ. ಸೊ ಅಫ್ಕೋರ್ಸ್ ಇದು ಪೊಲಿಟಿಕ್ಸ್ನ ಭಾಗ ಆಗಿರ್ಬೋದು, ತಂತ್ರಗಾರಿಕೆ ಆಗಿರ್ಬೋದು. ಬಟ್ ಅವರ ಜನಿಯಾನಿಟಿ ಬಗ್ಗೆ, ಅವರ ನಿಜವಾದ ಕಣ್ಣೀರಿನ ಅದರ ನೈಜತೆ ಬಗ್ಗೆ ನೀವು ಪ್ರಶ್ನೆ ಮಾಡ್ತಿದ್ದೀರಲ್ಲ ಸರ್. ದೇವೇಗೌಡರು ಬಗ್ಗೆ ನನಗೇನು ವಿರೋಧ ಇಲ್ಲ. ಕಣ್ಣೀರು ಹಾಕ್ತಾರೆ, ಯಾಕೆ ಹಾಕ್ತಾರೆ? ಅಲ್ಲ ಸರ್, ಸಮಾಜಕ್ಕೋಸ್ಕರ, ಸಮಾಜದ ಉದ್ಧಾರಕ್ಕೋಸ್ಕರ, ಈ ಸಮಾಜದ ಏನಾರು ತಪ್ಪು ಒಪ್ಪುಗಳನ್ನು ಸರಿ ಮಾಡೋದಕ್ಕೋಸ್ಕರ ಕಣ್ಣೀರು ಹಾಕಿದ್ರೆ, ಮರುಕ ವ್ಯಕ್ತಪಡಿಸಿದ್ರೆ ಅದನ್ನು ನಿಜವಾದಂಥ ಕಣ್ಣೀರು ಅಂತ ಹೇಳ್ಬೋದು. ದೇವೇಗೌಡರು ಈ ಇಳಿ ವಯಸ್ಸಿನಲ್ಲಿ ಒಬ್ಬ ಮೊಮ್ಮಗನಿಗೋಸ್ಕರ, ಮೊಮ್ಮಗನ್ನ ರಾಜಕೀಯವಾಗಿ ಅವನ ಪ್ರತಿಷ್ಠಾಪನೆ ಮಾಡಬೇಕು ಅನ್ನೋದಕ್ಕೋಸ್ಕರ ಕಣ್ಣೀರು ಹಾಕಿದ್ರೆ ಸ್ವಾರ್ಥದ ಕಣ್ಣೀರಲ್ವಾ? ಇದನ್ನು ಯಾರು ಒಪ್ತಾರೆ? ಸಮಾಜ ಒಪ್ಪುತ್ತಾ? ಯಾವುದೇ ನಾಯಕ ಕಣ್ಣೀರು ಹಾಕಿದ್ರೆ ಸಮಾಜಮುಖಿಯಾಗಿ ಅವನು ಕಣ್ಣೀರು ಹಾಕಿದ್ರೆ ಪರವಾಗಿಲ್ಲ. ಇಲ್ಲಿ ಸ್ವಾರ್ಥ ಇದೆ ಸರ್. ಕುಟುಂಬದ ರಾಜಕಾರಣ ಅವ್ರದ್ದೊಂದು JDS ಒಂದು ಪಾರ್ಟಿ ಅಲ್ಲ ಸರ್, ಒಂದು ಖಾಸಗಿ ಕಂಪ್ನಿ ಥರ ಇದೆ. ಇಲ್ಲಿ ಮೊಮ್ಮಗನ ಪ್ರತಿಷ್ಠಾಪನೆ ಮಾಡೋಕ್ಕೋಸ್ಕರ ಹಳ್ಳಿ ಸುರುಗಿ ಬಾಯಿ ಬಡ್ಕೊಂಡು ನೀವು ಹೋರಾಟ ಮಾಡಿ, ನೀವು ಈ ಸರ್ಕಾರ ತೆಗಿತೀನಿ ಅಂತೇಳಿ ಮುಖ್ಯಮಂತ್ರಿಗಳನ್ನು ಬೈಕೊಂಡು, DK ಶಿವಕುಮಾರ್ ಅವ್ರನ್ನ ಬೈಕೊಂಡು, ಯೋಗೇಶ್ವರನ್ನ ಬೈಕೊಂಡು ಕಣ್ಣೀರು ಹಾಕ್ಬಿಟ್ರೆ ನಿಮ್ಮ ಜನ ಗೌರವ ಕೊಡಲಿಲ್ಲ. ನೋಡಿ, ಈ ಸಾರಿ ಈ ಚುನಾವಣೆಯಲ್ಲಿ ಅವ್ರ ಕಣ್ಣೀರಿಗೆ ಬೆಲೆ ಕೊಡಲಿಲ್ಲ. ಜನ ಅರ್ಥ ಆಯಿತು. ಅವ್ರ ಮೊಮ್ಮಗನ್ನ ಈ ಚುನಾವಣೆಯಲ್ಲಿ ನಿಲ್ಲಿಸಿ ಸ್ವಾರ್ಥ ಮೆರೀತಾ ಇದ್ದಾರೆ ಅಂತೇಳಿ ಜನ ಇವತ್ತು ಅವ್ರನ್ನ ಮನೆ ಕಳಿಸಿದ್ದಾರೆ. ಕಣ್ಣೀರಿಗೆ ನಿಜವಾದಂಥ ಅರ್ಥ ಇದ್ದರೆ ಜನ ಒಪ್ಕೋತಾರೆ. ಇದು ಒಂದು ಬೂಟಾಟಿಕೆ ಅಂತೇಳಿ ಜನಗಳಿಗೆ ಅರ್ಥ ಆಗಿದೆ.